ಹೇ ಸ್ಪಾರ್ಕಲ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು ನನ್ನ ಕಾಲೇಜ್ ರಜಾ, ಅದಕ್ಕೆ ತಿರುಗಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ನಾನು ನನ್ನ ಪರ್ಸ್ ಬಿದ್ದೋಯ್ತು ಅಂತ ಅಷ್ಟೇ, ಬೇರೆ ಏನೂ ಅಲ್ಲ. ಅಷ್ಟರಲ್ಲೇ ನಾನು ಲೊಕೇಶನ್ಗೆ ರೀಚ್ ಆದೆ. ರೀಚ್ ಆದಮೇಲೆ ಕೂದಲನ್ನ ಸ್ವಲ್ಪ ಸೆಟ್ ಮಾಡಿಕೊಂಡು ಒಳಗೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಡೋಷ್ಟರಲ್ಲಿ ಅಕ್ಕಪಕ್ಕ ಫುಲ್ಲು ಗ್ರೀನ್ ಆಗಿತ್ತು ಅಂತ ಮನ್ಸು ಪೂರ್ತಿ ಖುಷಿ ಆಗೋಯ್ತು. ಹೌದು, ನೀವು ಗೆಸ್ ಮಾಡ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತ. ಹೆಸರುಘಟ್ಟ ಲೇಕ್ಗೆ. ಈ ನೀರನ್ನ ನೋಡೇ ನನಗೆ ಭಯ ಆಯಿತು, ಯಾಕಂದರೆ ಇದು 60 ಫೂಟ್ ಡೀಪ್ ಇದೆ ಅಂತ. ನಾನು 5 ಫೂಟ್ ಸಹ ಇಲ್ಲ, ಅದಕ್ಕೆ ಎಲ್ಲಿ ಮುಳುಗೋಗ್ಬಿಡ್ತೀನಿ ಅಂತ ಭಯ ಆಯ್ತು. ಹಾಗೆ ಕ್ಯೂರಿಯಾಸಿಟಿ ಹೆಚ್ಚಾಯ್ತು, ಕೆಳಗೆ ಹೋಗಿ ಹತ್ರದಲ್ಲಿ ನೋಡೋಣ ಅಂತ. ಅದಕ್ಕೆ ಇಳಿಯಕ್ಕೆ ಶುರು ಮಾಡಿದೆ. ಇಳಿಬೇಕಾದ್ರೆ ನನಗೆ ಭಯ ಆಗ್ತಿತ್ತು, ಅಂದ್ರೂ ಏನೋ ಧೈರ್ಯ ಮಾಡಿ ಹೋದೆ. ಮುಂದುವರಿತಾ ನಾನು ನೀರ್ ಹತ್ರಕ್ಕೆ ಹೋದೆ. ನೀರ್ ಹತ್ರಕ್ಕೆ ಹೋಗಿ ಸೀನರಿನ ಫುಲ್ಲು ಫೀಲ್ ಮಾಡ್ಕೋತಾ ಇದ್ದೆ. ಮೇಲ್ಗಡೆ ಮೋಡ, ಪಕ್ಕದಲ್ಲಿ ನೀರು, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ನೀರ್ದು ಸೌಂಡ್ ಸಹ ಫುಲ್ಲು ಮಧುರವಾಗಿತ್ತು. ಅಷ್ಟರಲ್ಲೇ ನಾನು ನೋಡ್ತಾ ಇದ್ದೀನಿ, ಒಂದು ಫಿಶ್ ಅಲ್ಲಿ ಸತ್ತೋಗಿತ್ತು. ಅದನ್ನ ಎತ್ತಿ ನಾನು ನೀರಲ್ಲಿ ಹಾಕಿದೆ. ಆಕ್ಚುಲಿ ಏನು ಯೂಸ್ ಇಲ್ಲ ನೀರಲ್ಲಿ ಹಾಕೋದು, ನನಗೂ ಗೊತ್ತು. ಆದ್ರೂ ಏನೋ ಮನ್ಸನ್ಸ್ತು ಹಾಕ್ಬೇಕು ಅಂತ ಹಾಕ್ದೆ. ಅದಾದ್ಮೇಲೆ ಈ ಮೋಡ ನೋಡ್ತಾ ಈ ಜಾಗಕ್ಕೆ ಬಾಯ್ ಬಾಯ್ ಅಂದೆ ಅಷ್ಟೇ, ಯಾಕಂದ್ರೆ ನಂಗೆ ಹೊಟ್ಟೆ ಹಸಿಕ್ ಶುರು ಆಗಿತ್ತು. ನೀವು ನೋಡ್ಬೋದು ನನ್ನ ಫೇಸ್ನ, ನಾನು ಇನ್ನೂ ಡಲ್ ಆಗಿಲ್ಲ, ಯಾಕಂದ್ರೆ ಆ ಜಾಗನೇ ಅಷ್ಟು ಪೀಸ್ಫುಲ್ ಆಗಿತ್ತು, ಪ್ರಶಾಂತವಾಗಿತ್ತು. ಫುಲ್ ಎಂಜಾಯ್ ಮಾಡಿ ಮನೆಗೆ ರೀಚ್ ಆದೆ. ಮನೆಗೆ ಬಂದ್ಮೇಲೆ ನೋಡ್ತಾ ಇದ್ದೀನಿ, ನಮ್ಮ ಅಕ್ಕ ನನಗೆ ಫಿಶ್ ತಗೊಂಬಂದು ಕೊಟ್ಟೋಳೆ ನೈಟು. ನಾನೇ ಸರ್ಪ್ರೈಸ್ ಆಗೋದೆ, ಏನ್ ಫಿಶ್ ತಗೊಂಡ್ ಕೊಟ್ಟೋಡೆ ಅಂತ ನಮ್ಮಕ್ಕ. ಅಂದ್ರೂ ಫುಲ್ ಖುಷಿಯಾಗಿ ನಾನು ಹೋಗಿ, ಆಲ್ರೆಡಿ ಮನೇಲಿ ಒಂದು ಫಿಶ್ ಟ್ಯಾಂಕ್ ಇತ್ತು ಅಂತ ಆ ಫಿಶ್ ಟ್ಯಾಂಕ್ ಅಲ್ಲಿ ಈ ಫಿಶಸ್ ನ ಹಾಕಿದೆ. ಫಿಶಸ್ ನ ಫಿಶ್ ಟ್ಯಾಂಕ್ ಅಲ್ಲಿ ಹಾಕ್ಮೇಲೆ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ಹೆಲ್ದಿಯಾಗಿ ಸ್ವಿಮ್ ಮಾಡ್ತಾ ಇತ್ತು. ನಿಮಗೆ ಏನಾದ್ರೂ ಕೌಂಟ್ ಮಾಡಕ್ ಆಯ್ತು ಅಂದ್ರೆ ಕೌಂಟ್ ಮಾಡ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಎಷ್ಟಿದೆ ಅಂತ, ನಾನು ನೋಡ್ತೀನಿ ನಿಮ್ಗೆ ಗೆಸಸ್ನ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್ ಬಾಯ್.